ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಒಂದು ಡ್ರಗ್ಸ್ ತಯಾರಿಕಾ ಘಟಕ ಇತ್ತು ಅನ್ನೋದೇ ಒಂದು ಕಳವಳಕಾರಿ. ಅದನ್ನು ಬಂದು ಮಹಾರಾಷ್ಟ್ರ ಪೊಲೀಸರು ರೈಡ್ ಮಾಡ್ತಾರೆ, ಅದನ್ನು ಸೀಸ್ ಮಾಡ್ತಾರೆ ಅಂದರೆ ನಮ್ಮ ಪೊಲೀಸರಿಗೆ, ನಮ್ಮ ಸರ್ಕಾರಕ್ಕೆ ನಿಜವಾಗ್ಲೂ ಅದು ಮುಜುಗರದ ವಿಷಯ. ಬೆಂಗಳೂರು ಡ್ರಗ್ಸ್ ಮಾಫಿಯಾ ಏನು ಇಷ್ಟೊಂದು ಆಳಕ್ಕೆ ಬೇರ್ಬಿಟ್ಟಿದೆಲ್ಲ, ನಿಮ್ಮ ಪ್ರಕಾರ ಪೊಲೀಸ್ನವರ ವೈಫಲ್ಯವೇ ಕಾರಣ ಅಂತ ನೋಡಿ. ಯಾವುದೇ ಒಂದು ಏರಿಯಾದಲ್ಲಿ ಯಾವ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತೆ, ಯಾವ ವ್ಯಕ್ತಿ ಯಾವ ಅಂಗಡಿಲಿ ಯಾವ ವ್ಯಕ್ತಿ ಮಟ್ಕ ಬರಿತಾನೆ, ಯಾವ ವ್ಯಕ್ತಿ ಡ್ರಗ್ಸ್ ವ್ಯಾಪಾರ ಮಾಡ್ತಾನೆ, ಎಲ್ಲವೂ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಗೊತ್ತಿರುತ್ತೆ, ಪೊಲೀಸರು ಗೊತ್ತಿರುತ್ತೆ. ಅವರು ಮನ್ಸು ಮಾಡಿದ್ರೆ ವಿತಿನ್ ನೋ ಟೈಮ್ ಇದನ್ನೆಲ್ಲ ಬಂದ್ ಮಾಡ್ಬೋದು. ಆದರೆ ಮನ್ಸು ಮಾಡ್ತಿಲ್ಲ ಅಂದರೆ ಅದರ ಅರ್ಥ ಏನು? ಅವ್ರಿಗೆ ಗೊತ್ತಿಲ್ಲ ಅಂತನಾ? ಎಲ್ಲವೂ ಗೊತ್ತಿರುತ್ತೆ. ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ನೋಡಿ, 2023, 24, 25ರಲ್ಲಿ 16,000 ಚಿಲ್ಲರೆ ಕೇಸ್ ಆಗ್ತದೆ. 16,000 ಚಿಲ್ಲರೆ ಕೇಸಲ್ಲಿ ಇವರು 8,000 ಜನ ಅರೆಸ್ಟ್ ಮಾಡ್ತಾರೆ. ಈ ಭಯಾನಕ ಇದರಿಂದ ಬಾಹುಗಳಿಂದ ನಮ್ಮ ಯುವಕರನ್ನ ಯುವತಿಯರನ್ನ ಕಾಪಾಡಬೇಕು. ಇಲ್ಲ ಅಂದರೆ ನಾವು ಭಾಳ ಬೆಲೆ ತೆರಬೇಕಾಗುತ್ತೆ. ಯಾಕೆಂದರೆ ಹೊಸ ಜನ್ರೇಷನ್ ಹುಡುಗರು ಹುಡುಗಿಯರು ನಾಳೆ ನಮ್ಮ ಸಮಾಜದ ಆಸ್ತಿ ಅವರೆಲ್ಲ ಡ್ರಗ್ಸ್ಗೆ ದಾಸರಾಗ್ಬಿಟ್ಟು ಲೈಫನ್ನು ಕಳ್ಕೊಂಡ್ರೆ ಏನು ಆ ದೇಶಕ್ಕೆ ಭವಿಷ್ಯ ಇರುತ್ತಾ? ಆ ರಾಜ್ಯಕ್ಕೆ ಭವಿಷ್ಯ ಇರುತ್ತಾ? ಖಂಡಿತವಾಗಿರಲ್ಲ. ಈ ಇದರಲ್ಲಿ ಗೃಹ ಸಚಿವರ ವೈಫಲ್ಯ ಕಾರಣ ಇದೆಯಾ? ಈ ಡ್ರಗ್ಸ್ ಪೆಡ್ಲರ್ಸಿಂದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಮಾಮೂಲು ತಗೋತಾರಲ್ಲ, ಈ ಮಾಮೂಲು ನಿಲ್ಸಿದ್ರೆ ಸಾಕು ಡ್ರಗ್ಸ್ ಕಂಟ್ರೋಲ್ಗೆ ಬಂದು ಡ್ರಗ್ಸ್ ಪೆಡ್ಲರ್ಗಳು ತಲೆ ಮರೆಸ್ಕೊಂಡು ಹೋಗ್ತಾರೆ. ಡ್ರಗ್ಸ್ ಮಾಫಿಯಾನ ಬಗ್ಬಡಿಬೋದು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು ಹೇಳ್ತಿರುವ ಹೊತ್ತಿನಲ್ಲೇ ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಬಗ್ಗೆ ಒಂದು ಸುದ್ದಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಇದ್ದಂತಹ ಡ್ರಗ್ಸ್ ತಯಾರಿಕಾ ಕೇಂದ್ರದ ಮೇಲೆ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿದ್ದಾರೆ. ಹಾಗಾಗಿ ಬೆಂಗಳೂರಿನಲ್ಲಿ ಡ್ರಗ್ ತಯಾರಾಗುತ್ತೆ ಅನ್ನುವಂಥ ಸಂಗತಿ, ಸ್ಫೋಟಕ ಸಂಗತಿ ಗೊತ್ತಾಗಿದೆ. ಡ್ರಗ್ ಮಾಫಿಯಾ ಇತ್ತು, ಇಲ್ಲಿ ಸರಬರಾಜರಾಗ್ತಾ ಇತ್ತು, ಇಲ್ಲಿನ ಯುವಕ ಯುವತಿಯರು ಅದಕ್ಕೆ ಬಲಿಯಾಗ್ತಿದ್ರು ಅನ್ನುವಂಥದ್ದು ಹಳೆ ಸುದ್ದಿ. ಆದರೆ ಅದು ಇಲ್ಲೇ ತಯಾರಾಗ್ತಾ ಇತ್ತು ಅನ್ನುವಂಥದ್ದು ಹೊಸ ಸುದ್ದಿ. ಇದರ ಆಳಕ್ಕೆ ಇಳಿದು ನೋಡಿದ್ರೆ ಇನ್ನಷ್ಟು ವಿಷಯಗಳು ಬಿಚ್ಕೊಳ್ತಾ ಹೋಗ್ತವೆ. ಅದೇನು ಅಂತ ಹಿರಿಯ ಪತ್ರಕರ್ತರು ಅವರು ರಾಜಕೀಯ ವರದಿಗಾರಿಕೆ ಮಾಡಿದ್ರ ಜೊತೆಗೆ ಹಿಂದೆ ಕ್ರೈಮ್ ರಿಪೋರ್ಟಿಂಗನ್ನು ಕೂಡ ಮಾಡಿದರು. ಹೊನ್ಕೆರೆ ನಂಜುಂಡೇಗೌಡರು ಅವ್ರ ಜೊತೆ ಮಾತಾಡ್ತೀನಿ. ಈ ಜಾಲ ಎಷ್ಟು ದೊಡ್ಡದು ಮತ್ತು ಹೇಗೆ ತನ್ನ ಕರಾಳ ನೆರಳನ್ನು ಇದ್ರ ಮೇಲೆ ಬೀರಿದೆ ಅನ್ನುವಂಥದ್ರ ಬಗ್ಗೆ ನಂಜುಂಡೇಗೌಡರು ಹೇಳ್ತಾರೆ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಧರಣೀಶ್ ಬುಕ್ಕನಕೆರೆ, ಈಗ ನಂಜುಂಡೇಗೌಡರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧರಣೀಶ್. ಸರ್, ಇತ್ತೀಚೆಗೆ ಅದೊಂದು ಡ್ರಗ್ ತಯಾರಿಕಾ ಕೇಂದ್ರದ ಮೇಲೆ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿದರು. ಅದಾದಮೇಲೆ ಚರ್ಚೆ ಶುರುವಾಗಿದೆ. ಬಟ್ ಇದು ಯಾವ ಮನೆಯಲ್ಲಿ ಯಾವ ಯುವಕ ಯುವತಿಯರು ಇದಕ್ಕೆ ಸಿಲ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅಷ್ಟು ಮಟ್ಟಿಗೆ ಡೀಪ್ ಆಗಿದೆ ಅನ್ನುವಂಥ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ. ನೀವು ಹಿಂದೆ ಇದ್ರ ಬಗ್ಗೆ ಎಲ್ಲ ವರದಿ ಮಾಡಿದಿರಿ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರು ಡ್ರಗ್ ಮಾಫಿಯಾ ಹಿಂದೆ ಇರುವಂಥವ್ರು ಯಾರು? ಅಲ್ಲ, ಭಾಳ ಒಳ್ಳೆಯ ವಿಚಾರ. ನಾವು ಇಷ್ಟು ದಿವಸ ಬರೀ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ಡ್ರಗ್ಸ್ ಬಗ್ಗೆ, ಈಗ ಕ್ರೈಮ್ ಬಗ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಒಂದು ಡ್ರಗ್ಸ್ ತಯಾರಿಕಾ ಘಟಕ ಇತ್ತು ಅನ್ನೋದೇ ಒಂದು ಕಳವಳಕಾರಿ. ಅದನ್ನು ಬಂದು ಮಹಾರಾಷ್ಟ್ರ ಪೊಲೀಸರು ರೈಡ್ ಮಾಡ್ತಾರೆ, ಅದನ್ನು ಸೀಸ್ ಮಾಡ್ತಾರೆ ಅಂದರೆ ನಮ್ಮ ಪೊಲೀಸರಿಗೆ, ನಮ್ಮ ಸರ್ಕಾರಕ್ಕೆ ನಿಜವಾಗ್ಲೂ ಅದು ಮುಜುಗರದ ವಿಷಯ. ಏಕೆಂದರೆ ಕರ್ನಾಟಕ ಪೊಲೀಸರು ಅಷ್ಟೊಂದು ದುರ್ಬಲರಲ್ಲ, ಭಾಳ ಪ್ರೊಫೆಷ್ನಲ್, ವೃತ್ತಿಪರರು. ಆದರೆ ಯಾಕೆ ಅವ್ರ ಕಣ್ಣಿಗೆ ಇದು ಬೀಳಲಿಲ್ಲ ಅನ್ನೋದು ನನಗೆ ಆಶ್ಚರ್ಯದ ಪ್ರಶ್ನೆ. ಬಿದ್ದಿಲ್ವೋ ಅಥವಾ ಬಿದ್ದು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಳಿತಿದ್ದಾರ? ಇಲ್ಲ, ಒಂದು ಏನು ಅಂದರೆ ಯಾವುದೇ ಒಂದು ಸರ್ಕಾರದಲ್ಲಿ ಅಧಿಕಾರಿಗಳು ಭಾಳ ಪವರ್ಫುಲ್ ಆಗಿದ್ದರೆ, ಸರ್ಕಾರದಲ್ಲಿ ಗೃಹ ಸಚಿವರಾದವರು ಅಥವಾ ಮುಖ್ಯಮಂತ್ರಿ ಆದವರು ಪವರ್ಫುಲ್ ಆಗಿದ್ದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ತಾನಾಗಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ನಾನು 90, ನೀವಾಗಲೇ ಹೇಳಿದ್ರೆ ನನ್ನ ಬಗ್ಗೆ, 90ರ ದಶಕದಲ್ಲಿ ನಾನು ಕ್ರೈಮ್ ರಿಪೋರ್ಟಿಂಗ್ ಕ್ರೈಮ್ ಬೀಟ್ ಮಾಡ್ತಿದ್ದೆ. ನಾನು ಪ್ರಜಾವಾಣಿ ಕ್ರೈಮ್ ಬೀಟ್ ಮಾಡ್ತಿದ್ದೆ. ಆಗ ಕೋದಂಡರಾಮಯ್ಯನವರು ಪೊಲೀಸ್ ಕಮಿಷನರ್ ಬಂದರು ಬೆಂಗಳೂರಿಗೆ.
ಆಗಲೂ ಕೂಡ ಅಂಡರ್ವರ್ಲ್ಡ್ ಭಾಳ ಆ್ಯಕ್ಟಿವ್ ಆಗಿತ್ತು. ಆಗಿನ ಅಂಡರ್ವರ್ಲ್ಡ್ ಹೆಂಗಿತ್ತು ಅಂದರೆ ಒಬ್ಬರು ಆಯಿಲ್ ದಂಧೆ ನಡೆಸೋರು, ಇನ್ನೊಬ್ಬರು ಇದು ಮಟ್ಕಾ ದಂಧೆ ನೋಡ್ಕೊಳ್ಳೋರು, ಇನ್ನೊಬ್ಬರು ಬೇರೆ ಥರದ ಸುಲಿಗೆಗಳು ನೋಡ್ಕೊಳ್ಳೋರು, ಈ ಥರ ಹಂಚಿಕೆ ಆಗಿತ್ತು. ಒಬ್ಬರು ದಂಧೆಯಲ್ಲಿ ಇನ್ನೊಬ್ಬರು ತಲೆ ಹಾಕ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಕೋದಂಡರಾಮಯ್ಯ ಪೊಲೀಸ್ ಕಮಿಷನರ್ ಬಂದರು. ಅವ್ರು ಬಂದ ತಕ್ಷಣ ಹೇಳಿದ ಒಂದು, ಯಾವುದೇ ಒಂದು ಏರಿಯಾದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರಬೇಕು, ಇಲ್ಲ ಅಂದರೆ ಸಮಾಜಘಾತಕ ಶಕ್ತಿ ಇರಬೇಕು. ಇದೆರಡು ಏಕಕಾಲದಲ್ಲಿದೆ ಅಂದರೆ ಪೊಲೀಸ್ ಇನ್ಸ್ಪೆಕ್ಟ್ರಲ್ಲಿ ಏನೋ ಲೋಪ ಇದೆ, ಏನೋ ದೋಷ ಇದೆ ಅಂತ ಅರ್ಥ. ಅವ್ರ ಮೇಲೆ ನಾನು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀನಿ ಅಂತ ಆಟೋಮೆಟಿಕಲಿ ಅಂಡರ್ವರ್ಲ್ಡ್ ಎಲ್ಲ ಬಂದಾಗ್ಬಿಡ್ತು. ಆ ಥರದ ಒಂದು ಗತ್ತು, ಆ ಥರದ ತಾಕತ್ತಿರುವಂಥ ಅಧಿಕಾರಿಗಳು ಬಂದರೆ ಈ ದಂಧೆ ನಡೆಯೋದೇ ಇಲ್ಲ. ಅಂದರೆ ಈಗ ಈ ಬೆಂಗಳೂರು ಡ್ರಗ್ಸ್ ಮಾಫಿಯಾ ಏನು ಇಷ್ಟೊಂದು ಆಳಕ್ಕೆ ಬೇರ್ಬಿಟ್ಟಿದೆಲ್ಲ, ನಿಮ್ಮ ಪ್ರಕಾರ ಹಂಗಾದ್ರೆ ಪೊಲೀಸ್ನವರ ವೈಫಲ್ಯವೇ ಕಾರಣ ಅಂತ ನೋಡಿ. ಯಾವುದೇ ಒಂದು ಏರಿಯಾದಲ್ಲಿ ಯಾವ ಮನೆಯಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತೆ, ಯಾವ ವ್ಯಕ್ತಿ ಯಾವ ಅಂಗಡಿಲಿ ಯಾವ ವ್ಯಕ್ತಿ ಮಟ್ಕ ಬರಿತಾನೆ, ಯಾವ ವ್ಯಕ್ತಿ ಡ್ರಗ್ಸ್ ವ್ಯಾಪಾರ ಮಾಡ್ತಾನೆ, ಎಲ್ಲವೂ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಗೊತ್ತಿರುತ್ತೆ, ಪೊಲೀಸರಿಗೆ ಗೊತ್ತಿರುತ್ತೆ. ಅವರು ಮನ್ಸು ಮಾಡಿದ್ರೆ ವಿತಿನ್ ನೋ ಟೈಮ್ ಇದನ್ನೆಲ್ಲ ಬಂದ್ ಮಾಡ್ಬೋದು. ಆದರೆ ಮನ್ಸು ಮಾಡ್ತಿಲ್ಲ ಅಂದರೆ ಅದರ ಅರ್ಥ ಏನು? ಅವ್ರಿಗೆ ಗೊತ್ತಿಲ್ಲ ಅಂತನಾ? ಎಲ್ಲವೂ ಗೊತ್ತಿರುತ್ತೆ. ಅಂದರೆ ಅವರು ಅವ್ರ ಜೊತೆ ಕೈ ಜೋಡಿಸಿರ್ತಾರೆ. ಆ ಕಾರಣದಾಗಿ ಇದೆಲ್ಲ ನಡೀತಿರುತ್ತೆ. ಅದರ ಪರಿಣಾಮಗಳು ನಮ್ಮ ಯುವಕರ ಮೇಲೆ, ಯುವತಿಯರ ಮೇಲೆ ಆಗ್ತಾಯಿದೆ. ಸೊ ಇದನ್ನು ಪೊಲೀಸ್ ಇಲಾಖೆಗೆ ಒಂದು ಸ್ಪಷ್ಟ ಸಂದೇಶವನ್ನು ಸರ್ಕಾರ ಕಳಿಸ್ಬೇಕು. ಅಧಿಕಾರಿಗಳು ಅದನ್ನು ತಮ್ಮ ಕೆಳ ಹಂತದ ಅಧಿಕಾರಿಗಳು ಮುಟ್ಟಿಸ್ಬೇಕು. ಆಗೆಲ್ಲವೂ ಈಗ ನೀವು ಮಾತಾಡ್ತಾ ಒಂದು ಮಾತು ಹೇಳಿದೆ, ಏನಂದರೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಡ್ರಗ್ಸ್ ತಯಾರಿಕಾ ಕೇಂದ್ರದ ಮೇಲೆ ದಾಳಿ ಮಾಡಿರೋದು, ಇದು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಪೊಲೀಸರಿಗೆ ಮುಖಭಂಗ ಆಗುವಂಥ ಸುದ್ದಿ ಅಂತ. ಇದೇ ಕಾರಣಕ್ಕೋಸ್ಕರ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳನ್ನು ಕರೆದು, ನೀವು ಕೂಡಲೇ ಎಲ್ಲೆಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ, ತಯಾರೆಲ್ಲ ಆಗ್ತಾಯಿದೆ, ಹೇಗೆ ಸರಬರಾಜು ಆಗ್ತಾಯಿದೆ, ಯಾರು ಡ್ರಗ್ ಪೆಡ್ಲರ್ಸ್ಗಳು, ಇದು ಯಾವ ರೀತಿ ಜಾಲ ಇದೆ, ಇದೆಲ್ಲದರ ಬಗ್ಗೆ ನೀವು ಒಂದು ವರದಿ ಕೊಡಿ. ಮತ್ತು ಯಾರು ತಪ್ಪಿತಸ್ಥರು ಅಂತ ಗೊತ್ತಾದರೆ ಪೊಲೀಸ್ ಅಧಿಕಾರಿಗಳು ಅಥವಾ ಪೇದೆಗಳು, ಸಿಬ್ಬಂದಿ ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಇಮ್ಮಿಡಿಯೇಟ್ಲಿ ಅವರನ್ನು ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಿ, ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟಾಗಿ ಇರಿ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಬಹುಶಃ ಸರ್ಕಾರ, ಅದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ಯಾವುದೇ ಹೋಮ್ ಮಿನಿಸ್ಟರ್ ಇರಲಿ, ಈ ಥರದ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೆ ಡ್ರಗ್ ಮಾಫಿಯಾನ ತಡಿಬಹುದಲ್ವಾ? ಖಂಡಿತವಾಗಿ ತಡಿಬೋದು. ನಿಮಗೆ ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಂಥ ವಸ್ತುರಲ್ಲಿ ರೌಡಿಗಳಾಗಲಿ, ಪೊಲೀಸರಾಗಲಿ, ಬೇರೆ ಬೇರೆ ಇದರಲ್ಲಿ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ತೊಡಗಿರೋರಾಗಲಿ ಸರ್ಕಾರದ ಕಡೆ ಒಂದು ಸರಿ ನೋಡ್ತಾರೆ. ಈ ಸರ್ಕಾರ ಯಾರ ಪರವಾಗಿದೆ ಅಂತ ಸ್ಟಡಿ ಮಾಡ್ತಾರೆ. ಇದು ಭಾಳ ಸ್ಟ್ರಿಕ್ಟಾಗಿ ವರ್ತಿಸುವಂಥ ಸರ್ಕಾರನ, ಅಥವಾ ನಾವು ನಮ್ಮ ಚಟುವಟಿಕೆಯನ್ನು ನಡೆಸೋದಕ್ಕೆ ಅವಕಾಶ ಕೊಡ್ತದೆ, ಇದೆಲ್ಲ ನೋಡ್ತಾರೆ. ಅದರ ಆಧಾರದ ಮೇಲೆ ಅವ್ರು ಚಟುವಟಿಕೆಯನ್ನು ಆರಂಭಿಸ್ತಾರೆ, ಚಟುವಟಿಕೆಗಳನ್ನ ವಿಸ್ತರಿಸ್ತಾರೆ. ನೀವು ಹೇಳ್ದಂಗೆ ನಿಜವಾಗ್ಲೂ ಮುಖ್ಯಮಂತ್ರಿ ಆ ಮಾತು ಹೇಳಿದರೆ ನಾವು ಅವ್ರಿಗೆ ಅಭಿನಂದನೆ ಹೇಳಲೇಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅಭಿನಂದನೆ ಹೇಳಲೇಬೇಕು. ಅಲ್ಲ, ಏನು ಭಾಳ ಅರ್ಜೆಂಟ್ ಆಯಿತು, ಹಂಗೆ ಹೇಳಿದ್ದಾರೆ ಅಂತ ಸುದ್ದಿ ಇದೆ. ನಾನು ಹೇಳೋದು ಅದರಲ್ಲಿ ನೀವು ಕರೆದು ಆಫೀಸರ್ಸ್ಗಳದೇನು ಡೈರೆಕ್ಟಾಗಿ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡ್ಬೋದಲ್ಲ. ಅವಾಗ ಇಡೀ ರಾಜ್ಯದ ಪೊಲೀಸರಿಗೆ ಒಂದು ಸಂದೇಶ, ಡ್ರಗ್ ಪೆಡ್ಲರ್ಸ್ಗಳಿಗೆ, ತಯಾರಿಕೆ ಮಾಡೋರಿಗೆ, ಅಥವಾ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅದ್ರಲ್ಲಿ ಇನ್ವಾಲ್ವ್ ಆಗಿರೋರ್ಗೂ ಅದೊಂದು ದೊಡ್ಡ ಸಂದೇಶ ಹೋಗುತ್ತಲ್ಲ. ಹೇಳ್ಬೇಕು ಅದನ್ನ ಬಹಿರಂಗ. ನೀವು ಹೇಳ್ದಂಗೆ ಸರ್ಕಾರದ ಕಡೆ ಒಂದ್ಸಲ ನೋಡ್ತಾರೆ ಅಂದ್ರಲ್ಲ, ಓ ಸರ್ಕಾರ ಹಿಂಗೆ ಹೇಳ್ತಿದೆ ಅಂದರೆ ನಾವು ಹುಷಾರಾಗಿರ್ಬೇಕಪ್ಪ ಅನ್ನುವಂಥ ಸಂದೇಶ ಆಟೋಮೆಟಿಕ್ಲಿ ಹೋಗ್ಬಿಡುತ್ತೆ. ಹೌದು, ವಿತಿನ್ ಅ ಮಿನಿಟ್ ಹೋಗ್ಬಿಡುತ್ತೆ. ಸೊ ಆ ಕೆಲಸ ಮಾಡ್ಬೇಕು ತಾನೆ ಅವರು. ಅಲ್ಲ ಅಧಿಕಾರಿಗಳು ಕೂರಿಸ್ಕೊಂಡು ಅವರು ಅಧಿಕಾರಿಗಳಿಗೆ ಹೇಳಿ, ಆ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳಿಗೆ ಹೇಳಿ, ಅವರು ಈ ಕೆಳ ಹಂತದ ಇನ್ನೂ ಸಿಬ್ಬಂದಿಗಳಿಗೆ ಹೇಳಿ, ಅವರು ಆಕ್ಷನ್ ತಗೊಳ್ಳೋಷ್ಟೊತ್ತಿಗೆ ಇನ್ನೊಂದಷ್ಟು ಒಂದು ತಲೆಮಾರು ಹಾಳಾಗ್ಬಿಟ್ಟಿರ್ತದೆ. ತುಂಬ ಜನ ಹಾಳಾಗ್ತಾ ಇದ್ದಾರೆ. ಯುವಕರು ಮೆಡಿಕಲ್ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ಇದೆ, ಡ್ರಗ್ಸ್ಗೆ ದಾಸರಾಗಿದ್ದಾರೆ. ಮೆಡಿಕಲ್ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ಇದೆ, ದಾಸರಾಗಿದ್ದಾರೆ. ಬೇರೆ ಕಾಲೇಜುಗಳಲ್ಲಿ ಡ್ರಗ್ಸ್ ದಂಧೆ ಇದೆ, ದಾಸರಾಗ್ತಾ ಇದ್ದಾರೆ. ಚಿಂದೆ ಆಯೋ ಮಕ್ಕಳುಗಳು ಡ್ರಗ್ಸ್ಗಳಿಗೆ ಇದು ಆಗ್ತಾ ಇದ್ದಾರೆ, ಏನು ಅದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಭಾಳ ಅಪಾಯದ ಇದೆ. ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ನೋಡಿ, 2023, 24, 25ರಲ್ಲಿ 16,000 ಚಿಲ್ಲರೆ ಕೇಸ್ ಆಗ್ತದೆ. 16,000 ಚಿಲ್ಲರೆ ಕೇಸಲ್ಲಿ ಇವರು 8,000 ಜನ ಅರೆಸ್ಟ್ ಮಾಡ್ತಾರೆ.
ಗೊತ್ತೈತೆ, ನೂರಾರು ಕೋಟಿ ರೂಪಾಯಿ ಡ್ರಗ್ಸ್ ವಶಪಡಿಸ್ಕೊಂಡಿದ್ದಾರೆ. ಇದೇನು ತೋರಿಸುತ್ತೆ? ಇದು ಕಣ್ಣು ಕಾಣೋಂಥದ್ದು. ಇದು ಕಣ್ಣು ಕಾಣದೇ ಇರೋಂಥದ್ದು ಭಯಾನಕವಾಗಿರ್ತದೆ. ಕಣ್ಣು ಕಾಣದೇ ಇರೋದು ಈ ಭಯಾನಕ ಇದರಿಂದ ಬಾಹುಗಳಿಂದ ನಮ್ಮ ಯುವಕರನ್ನ ಯುವತಿಯರನ್ನ ಕಾಪಾಡಬೇಕು. ಇಲ್ಲ ಅಂದರೆ ನಾವು ಭಾಳ ಬೆಲೆ ತೆರಬೇಕಾಗತ್ತೆ. ಯಾಕೆಂದರೆ ಹೊಸ ಜನ್ರೇಷನ್ ಹುಡುಗರು ಹುಡುಗಿಯರು ನಾಳೆ ನಮ್ಮ ಸಮಾಜದ ಆಸ್ತಿ ಅವರು. ಅವರೆಲ್ಲ ಡ್ರಗ್ಸ್ಗೆ ದಾಸರಾಗ್ಬಿಟ್ಟು ಲೈಫನ್ನು ಕಳ್ಕೊಂಡ್ರೆ ಏನು ಆ ದೇಶಕ್ಕೆ ಭವಿಷ್ಯ ಇರುತ್ತಾ? ಆ ರಾಜ್ಯಕ್ಕೆ ಭವಿಷ್ಯ ಇರುತ್ತಾ? ಖಂಡಿತವಾಗಿರಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ನಿಜವಾಗ್ಲೂ ಎಚ್ಚೆತ್ಕೋಬೇಕು. ಒಂದು ಕಠಿಣ ಸಂದೇಶವನ್ನು ಪೊಲೀಸ್ ಇಲಾಖೆಗೆ ಕಳಿಸ್ಬೇಕು. ಕಳಿಸೋದು ತಾನಾಗಿ ಇದು ಡ್ರಗ್ಸು ಅವಳಿಂದ ತಡಿಬೋದು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಇಲ್ಲಿ ಹೋಮ್ ಮಿನಿಸ್ಟ್ರು ಫೇಲ್ಯೂರ್ ಅಂತ ಅನ್ನಿಸ್ತಿದೆಯಾ? ಇದರಲ್ಲಿ ನಾವು ರಾಜಕೀಯ ಚರ್ಚೆ ಮಾಡ್ತಿದ್ವಿ, ಬಟ್ ಇಂತಹ ವಿಷಯಗಳಲ್ಲಿ ಸರ್ಕಾರ ಒಂದು ಪಾಲಿಸಿಗಳನ್ನು ಮಾಡ್ತಾಯಿದ್ರೆ, ರಾಜಕೀಯವಾದ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ರೆ, ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡದಿದ್ದರೆ ಹೀಗೆ ಆ ಒಂದು ದೊಡ್ಡ ಮಾಫಿಯಾ ನಡೆಯುತ್ತೆ. ಅದರಲ್ಲಿ ಭಾಳಷ್ಟು ಜನ ಸಿಲ್ಕೊಳ್ತಾರೆ, ಬದುಕನ್ನು ಹಾಳು ಮಾಡ್ಕೊಳ್ತಾರೆ. ಆ ಕಾರಣಕ್ಕೆ ಕೇಳ್ತಿದ್ದೀನಿ, ಇದರಲ್ಲಿ ಗೃಹ ಸಚಿವರ ವೈಫಲ್ಯ ಕಾರಣ ಇದೆಯಾ ಅಂತ? ಇಲ್ಲ, ನಂಗೆ ಅನ್ಸಲ್ಲ. ಯಾಕೆಂದರೆ ಎಲ್ಲವನ್ನು ತಗೊಂಡೋಗಿ ನಾವು ಗೃಹ ಸಚಿವರ ತಲೆ ಮೇಲೆ ಕೂರಿಸೋದು, ತಲೆ ಕಟ್ಟೋದು ಸರಿ ಹೋಗಲ್ಲ. ಯಾಕೆಂದರೆ ಅವರು ಭಾಳ, ನಾನು ನೋಡೋದ ಮಟ್ಟಿಗೆ ಭಾಳ ಸಾಫ್ಟ್ ರಾಜಕಾರಣಿ, ಭಾಳ ಸುಸಂಸ್ಕೃತರು. ದಟ್ಸ್ ಓಕೆ. ಆದರೆ ಈಗ ನೀವು ಹೇಳ್ದಂಗೆ ಅವಾಗ ನೀವು ಒಂದು ಮಾತು ಹೇಳಿದ್ರಲ್ಲ, ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಅಂತ. ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಅಂದರೆ ಗೃಹ ಸಚಿವ್ರಿಗೆ ಗೊತ್ತಿರಬೇಕಲ್ವ? ಅಂದರೆ ಮತ್ತು ನೀವೆಲ್ಲ ಕೇಸ್ಗಳಾಗೋದ್ರ ಬಗ್ಗೆ, ರಿಕವರಿ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾಹಿತಿ ಹೋಗ್ತಿರುತ್ತೆ, ಬ್ರೀಫ್ ಮಾಡ್ತಿರ್ತಾರೆ ಆಫೀಸರ್ಸ್ಗಳು. ಸೊ ಅವ್ರ ಹತ್ರ ಇದು ನಾನು ಹೇಳ್ತಾ ಇರೋ ಅಂಕಿಅಂಶ ಪರಮೇಶ್ವರ್ ಅವರೇ ಸದನದಲ್ಲಿ ಕೊಟ್ಟಿರೋಂಥ ಅಂಕಿ ಅಲ್ವಾ? ಮತ್ತೆ ಅದನ್ನೇ ಅಂದಿದ್ದು, ಅವ್ರಿಗೆ ಅದು ಗೊತ್ತಿರುತ್ತೆ. ಹಂಗಿದ್ಮೇಲೆ ಅವರು ಕ್ರಮ ತೆಗೆದುಕೊಳ್ಬೇಕು ಅಂತ ಏನಾದರೂ ಮುಂದಾಗಬೇಕಲ್ಲ? ಹೌದು, ಆದರೆ ಕ್ರಮ ಕೈಗೊಂಡಿದ್ದಾರೆ. ನಿಮ್ಗೆ ನೋಡಿ ಹೇಳ್ತೀನಿ ನಾನು. ಈ ಕಳೆದ 2 ವರ್ಷದಲ್ಲಿ ಅವರು ಸುಮಾರು 26 ಜನ ಪೊಲೀಸ್ ಆಫೀಸರ್ಗಳನ್ನ ಶಿಸ್ತು ಕ್ರಮ ಕೈಗೊಂಡಿದ್ದೀವಿ ಅವ್ರ ಮೇಲೆ ಅಂತ ಹೇಳ್ತಾರೆ. ಯಾಕೆಂದರೆ ಈ ಡ್ರಗ್ಸ್ ಅವಳಿಯನ್ನು ತಡೆಯೋದಕ್ಕೆ ಅವ್ರು ಫೇಲ್ ಆದರು, ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ನಿಭಾಯಿಸಲಿಲ್ಲ ಅಂತೇಳಿ 26 ಜನ ಪೊಲೀಸ್ ಆಫೀಸರ್ಸ್ನ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಯಾವ ಥರ ಶಿಸ್ತು ಕ್ರಮ ಅಂತ ಹೇಳಲ್ಲ. ರಜೆ ಮೇಲೆ ಕಳಿಸೋದು ಒಂದು ಶಿಸ್ತು ಕ್ರಮ, ಸಸ್ಪೆಂಡ್ ಮಾಡೋದು ಒಂದು ಶಿಸ್ತು ಕ್ರಮ. ಸಸ್ಪೆನ್ಷನ್ ಇಸ್ ನಾಟ್ ಅಟ್ ಆಲ್ ಎ ಪನಿಷ್ಮೆಂಟ್. ಇವತ್ತು ಮನೇಲಿ ಕೂತೀವಿ, ಸಂಬಳ ಬರುತ್ತೆ, ಒಂದು ನೋಟಿಸ್ ಕೊಟ್ಟರು ಅದು ಕ್ರಮ ಅಂತಾರೆ. ಹಂಗಾಗಿ ಒಂದು ನಿಜವಾಗ್ಲೂ ಇಡೀ ಪೊಲೀಸ್ ಇಲಾಖೆ ನಡುಕ ಹುಟ್ಟುವಂಥ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು. ಈ ವಿಚಾರದಲ್ಲಿ ಸರ್ಕಾರ ಜೊತೆ ಸಮಾಜ ನಿಂತ್ಕೊಳ್ಳುತ್ತೆ, ಜನ ನಿಂತ್ಕೊಳ್ತಾರೆ. ಯಾಕೆಂದರೆ ನೀವು ಹೇಳ್ದಂಗೆ ಯಾವ ಮನೆಯಲ್ಲಿ ಯಾವ ಹುಡುಗ ಯಾವ ಹುಡುಗಿ ಇದರ ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೋ, ಮಾದಕ ವಸ್ತುಗಳಿಗೆ ಲೈಫನ್ನು ಕಳ್ಕೊತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಬಹುಶಃ ನೀವು ಕಳೆದ ಪಂಜಾಬ್ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ದೆಹಲಿಲಿದ್ರಿ ಅನ್ಸುತ್ತೆ. ನಾನು ದೆಹಲಿಲಿದ್ದೆ. ಕಳೆದ ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಡ್ರಗ್ಸ್ ಮಾಫಿಯಾ ಒನ್ ಆಫ್ ದ ಬಿಗ್ ಇಶ್ಯೂ. ಹೌದು, ಚುನಾವಣಾ ವಿಷಯ. ಹೌದು. ಮತ್ತೆ ಆಮ್ ಆದ್ಮಿ ಪಕ್ಷ ನಾವು ಅದನ್ನು ತಡಿತೀವಿ, ಯುವಕರನ್ನ ಈ ಡ್ರಗ್ಸ್ ಮಾಫಿಯಾದಿಂದ ಮುಕ್ತಗೊಳಿಸ್ತೀವಿ ಅಂತ ಕೊಟ್ಟಂತ ಭರವಸೆಗೆ ಪಂಜಾಬ್ ಜನ ತಿರಸ್ಕಾರ ಮಾಡಿದ್ರು, ಅಧಿಕಾರ ತಂದುಕೊಟ್ರು. ಕರೆಕ್ಟ್. ಸೊ ನೀವು ಸಾರ್ವಜನಿಕರು ನಿಂತ್ಕೊಳ್ತಾರೆ ಅಂದ್ರಲ್ಲ, ಡೆಫಿನೆಟ್ಲಿ ಇಂಥ ಅನಿಷ್ಟಗಳನ್ನ ಯಾರು ಸಹಿಸ್ತಾರೆ? ಜನ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಮುಖ್ಯವಾಗಿ ಪೊಲೀಸ್ ಆಫೀಸರ್ಸ್ ಅಂಡ್ ಸಿಬ್ಬಂದಿ ಅವರು ಇದು ನಮ್ಮ ಸಮಾಜ, ಈ ಸಮಾಜ ಸ್ವಾಸ್ಥ್ಯವಾಗಿರ್ಬೇಕು ಅಂದರೆ ಈ ಥರದ್ದು ಇರಬಾರ್ದು ಅನ್ನೋಂಥ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕು, ಕನಿಷ್ಠ ಕಾಳಜಿ ಇರಬೇಕು. ಏನೂ ಇಲ್ಲ ಧರ್ಮೇಶ್ ಅವರೇ, ನನಗೇನು ಮಾತಾಡೋಕ್ಕೆ ಹಿಂಜರಿಕೆ ಇಲ್ಲ. ಈ ಡ್ರಗ್ಸ್ ಪೆಡ್ಲರ್ಸಿಂದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಮಾಮೂಲು ತಗೋತಾರಲ್ಲ, ಈ ಮಾಮೂಲು ನಿಲ್ಸಿದ್ರೆ ಸಾಕು ಡ್ರಗ್ಸ್ ಕಂಟ್ರೋಲ್ ಬಂದ್ಬಿಡುತ್ತೆ. ಡ್ರಗ್ಸ್ ಪೆಡ್ಲರ್ಗಳು ತಲೆ ಮರೆಸ್ಕೊಂಡು ಹೋಗ್ತಾರೆ. ಡ್ರಗ್ಸ್ ಮಾಫಿಯಾನ ಬಗ್ಬಡಿಬೋದು. ಈ ಮಾಮೂಲು ಅನ್ನೋದಿದೆಯಲ್ಲ ಪೊಲೀಸ್ ಇಲಾಖೆಯಲ್ಲಿ, ಈ ಮಾಮೂಲು ಇಡೀ ಇಲಾಖೆಯನ್ನೇ ನಿಷ್ಕ್ರಿಯಗೊಳಿಸ್ತಾ ಇದೆ. ಅವರ ಸಾಮರ್ಥ್ಯವನ್ನು ಸಿಬ್ಬಂದಿ ಅಲ್ಲಿ ಪೇದೆ ಟು ASI ಟು ಇನ್ಸ್ಪೆಕ್ಟರ್ ಟು ACP ಟು DCP, ಹಿಂಗೆ ಅದು ಕಮಿಷನ್ ಮತ್ತು ಸರ್ಕಾರದವರೆಗೆ ಇದನ್ನು ನಿಲ್ಲಿಸಬೇಕು. ಈ ಪಾಪುದಾಣ ಬೇಕಾ ಸರ್ಕಾರಕ್ಕೆ? ಈ ಪಾಪುದಾಣ ಮಂತ್ರಿಗಳಿಗೆ, ರಾಜಕಾರಣಿಗಳಿಗೆ ಬೇಕಾ? ಪೊಲೀಸ್ ಆಫೀಸರ್ಸ್ಗಳು ಪಾಪುದಾಣ ಪೊಲೀಸ್ ಆಫೀಸರ್ಗಳಿಗೆ ಬೇಕಾ? ಅವ್ರ ಮನೆಗಳಲ್ಲಿ ಏನಾದ್ರು ಮಕ್ಳುಗಳು ಆಳಿದ್ರೆ ಅವರು ಸುಮ್ಮನೆ ಇರ್ತಾರ? ಅಲ್ಲ, ಫೈನಲಿ ಅದೇ ಆಗೋದು. ಯಾರೋ ಅವ್ರು ಮಾಡಿರ್ತಾರಲ್ಲ, ಈ ಥರದ ಪಾಪಕೃತ್ಯ ಮಾಡಿರ್ತಾರಲ್ಲ, ಫೈನಲಿ ಅವ್ರು ಅದನ್ನೇ ಫೇಸ್ ಮಾಡ್ತಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಥವಾ ಸ್ವಲ್ಪ ನಿಧಾನಕ್ಕೆ. ಅದು ಹಂಗೆ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಪಾಪದಾಣ ನೋಡಿ, ಈಗ ನಿಮಗೆ
ಈ ಒಂದೊಂದು ಗ್ರಾಮ್ಗೆ ಎಷ್ಟೆಷ್ಟಿದೆ ಅಂತ ನಾನು ಹೇಳ್ತೀನಿ. ಹೇಳಿ ಸರ್. ಯಾವುದೋ MDMA ಅಂತ ಇದೆಯಂತೆ, ಅದು ಕ್ರಿಸ್ಟಲ್ ರೂಪದಲ್ಲಿ ಇದ್ದಿರುತ್ತಂತೆ, ಪೌಡ್ರ್ ಬರುತ್ತಂತೆ, ಎಲ್ಲ ಇದೆಯಂತೆ. ಅದು 1 ಗ್ರಾಮ್ಗೆ 2,500ದಿಂದ 3,000 ರೂಪಾಯಿ ಇದೆಯಂತೆ 1 ಗ್ರಾಮ್ಗೆ. ಜಾಸ್ತಿ ಆಯ್ತು ಅನ್ಸುತ್ತೆ. ಚಿನ್ನಕ್ಕಿಂತ ಜಾಸ್ತಿ ಆಯಿತು. ಇನ್ನೊಂದು ಕೊಕೈನ್ಗೆ ಚಾರ್ಲಿ ಅಂತ ಹೇಳ್ತಾರಂತೆ, ಅದು ಕೂಡ ಕಾಸ್ಟ್ಲಿ ಅಂತೆ. ಆಮೇಲೆ ಗಾಂಜಾದಲ್ಲಿ ಯಾವುದೋ ಹೈಡ್ರೋ ಅಂತ ಬರುತ್ತಂತೆ, 1 ಗ್ರಾಮ್ಗೆ 2,500 ರೂಪಾಯಿ ಅಂತೆ. ಈಗ ಒಂದು ಯಾವುದೋ ಇದು MDMAಗೆ ಈ ಡ್ರಗ್ಸ್ ಪೆಡ್ಲರ್ ಭಾಷೆಯಲ್ಲಿ ಮಿಯಾವ್ ಅಂತಾರಂತೆ, ಮಿಯಾವ್ ಅಂತಾರಂತೆ. ಇದೆಲ್ಲ ನಮಗೆ ಗೊತ್ತಿದೆ, ಪೊಲೀಸರಿಗೆ ಗೊತ್ತಿರಲ್ವಾ? ಈ ಹುಡುಗರು ಎಲ್ಲಿಂದ ತರ್ತಾರೆ ದುಡ್ಡನ್ನ? 2,500 ರೂಪಾಯಿ 3,000 ರೂಪಾಯಿ 1 ಗ್ರಾಮು ಡ್ರಗ್ಸ್ ತಗೊಳ್ಳೋಕ್ಕೆ ಅವ್ರು ತರ್ತಾರೆ ಅಂದರೆ ಎಲ್ಲಿಂದ ತರ್ತಾರೆ? ಇಲ್ಲ ಕಳ್ತನ ಮಾಡ್ತಿರ್ಬೇಕು ಮನೇಲಿ, ಇಲ್ಲ ಅವ್ರ ಅಪ್ಪ ಅಮ್ಮದಿರ ಕೊಟ್ಟು ಕಳಿಸ್ತಾ ಇರಬೇಕು, ಮಕ್ಕಳು ಪಾಕೆಟ್ ಮನಿ ಅಂತ ಕೊಟ್ಟು ಕಳಿಸ್ತಾ ಇರಬೇಕು. ಮನೇಲೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ತಂದೆ ತಾಯಿಗಳಿಗೂ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಹೇಗೆ ಅವ್ರನ್ನ ಕಂಟ್ರೋಲ್ ಇಡಬೇಕು ಅನ್ನೋದು ಅವ್ರದ್ದು ಜವಾಬ್ದಾರಿ ಇದೆ, ಪೊಲೀಸರ ಜವಾಬ್ದಾರಿ ಇದೆ. PUC ಲೆವೆಲ್ ಮಕ್ಕಳೆಲ್ಲ ತಗೊಳ್ತಾರೆ ಎನ್ನುವಂಥ ಮಾಹಿತಿ. ಹೌದು ನೋಡಿ, ಅದು ಡ್ರಗ್ಸು ಅಂದರೆ ಕ್ರಿಸ್ಟಲ್ ರೂಪದಲ್ಲಿದೆ, ಪೌಡ್ರ್ ರೂಪದಲ್ಲಿದೆ, ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬರುತ್ತೆ. ಇನ್ನು ಕೆಲವರು ಇಂಜೆಕ್ಷನ್ಗಳು ತಗೊಳ್ಳೋದು ನಾನು ನೋಡಿದ್ದೀನಿ, ಇಂಜೆಕ್ಷನ್ಗಳು ಕೂಡ ತಗೊಳ್ತಾರೆ. ಅಪಾಯಕಾರಿ. ಸಿಗರೆಟಲ್ಲೂ ಇರುತ್ತೆ. ಪೌಡರ್ನ ತೆಗೆದು ಫಿಲ್ ಮಾಡಿ, ಹೌದು, ಗಾಂಜಾ ಆ ಥರದ್ದೇನೋ ಮಾಡ್ತಾರೆ. ಇದು ಭಾಳ ಸೊಸೈಟಿಗೆ ಭಾಳ ನಾಳೆ ದೊಡ್ಡ ಬರ್ಡನ್ ಆಗ್ತಾರೆ ಸೊಸೈಟಿಗೆ ಅವರು. ಇದನ್ನು ಪೊಲೀಸ್ ಇಲಾಖೆ, ನಿಜವಾಗ್ಲೂ ಪೊಲೀಸ್ ಇಲಾಖೆ ತಡೆಯಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಭಾಳ ಎಚ್ಚರಿಕೆ, ಭಾಳ ಕಠಿಣ ಹೆಜ್ಜೆಗಳು ನೀಡಬೇಕು. ಪೊಲೀಸ್ ಯಾವುದೇ ಡ್ರಗ್ಸು ಯಾವುದೇ ಏರಿಯಾದಲ್ಲಿ ಬಂತು ಅಂದರೆ, ಯಾವುದಾದ್ರು ಅರೆಸ್ಟ್ ಮಾಡಿದ್ರು ಯಾರನ್ನಾದ್ರು ಅಂತ ಹೇಳಿದ್ರೆ, ಡ್ರಗ್ಸ್ ಇತ್ತು ಅಂದರೆ ಅದರ ಹೊಣೆಗಾರಿಕೆಯನ್ನು ಪೊಲೀಸ್ ತಲೆಗೆ ಕಟ್ಟಬೇಕು. ಪೊಲೀಸ್ ತಲೆಗೆ ಕಟ್ಟಿದ್ರೆ ಆಗ ಕಂಟ್ರೋಲ್ ಬರುತ್ತೆ, ಇಲ್ಲ ಅಂದರೆ ಸುಮ್ಮನೆ ಇದೇನೂ ಉಪಯೋಗ ಇಲ್ಲ ಸರ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಡ್ರಗ್ಸ್ ಮಾಫಿಯಾ ಅನ್ನೋದು ನಿಜಕ್ಕೂ ಆತಂಕಕಾರಿಯಾದಂತಹ ಮಾಫಿಯಾ, ಯುವ ಜನರನ್ನು ಬಲಿ ತೆಗೆದುಕೊತಿರುವಂಥ ಮಾಫಿಯಾ, ಮುಂದೊಂದು ದಿನ ದೇಶಕ್ಕೆ ಮಾರಕವಾಗುವಂಥ ಮಾಫಿಯಾ. ನಾನು ಒಂದು ಉದಾಹರಣೆಯನ್ನು ಕೊಟ್ಟೆ, ಪಂಜಾಬ್ದು ಚುನಾವಣಾ ವಿಷಯ ಆಗಿಬಿಟ್ಟಿತ್ತು. ಅಷ್ಟು ದೊಡ್ಡ ಮಟ್ಟಿಗೆ ಪಂಜಾಬನ್ನು ಡ್ರಗ್ಸ್ ಅನ್ನುವಂಥದ್ದು ಕಾಡ್ತಾ ಇತ್ತು, ಅಲ್ಲಿನ ಯುವಕರನ್ನು ಹಾಳು ಮಾಡ್ತಾ ಇತ್ತು. ಅದು ಬೇರೆ ಕಡೆಗೆ ವಿಸ್ತರಿಸಬಾರ್ದು, ಅದರಲ್ಲೂ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಅದು ಕಾಲಿಡಬಾರ್ದು. ಆದರೆ ಅದಕ್ಕೆ ಅಗತ್ಯವಾಗಿ ಮಾಡಬೇಕಾಗಿರುವಂಥ ಕೆಲಸ, ಪೊಲೀಸ್ ವ್ಯವಸ್ಥೆ ಸುಧಾರಣೆ ಆಗಬೇಕು, ಪೊಲೀಸರು ಮಾನವೀಯವಾಗಬೇಕು, ಪೊಲೀಸರು ಆ ಪಾಪದ ಹಣವನ್ನು ನಾವು ಮುಟ್ಟಲ್ಲ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡಬೇಕು. ನಂಜುಂಡೇಗೌಡರು ಹೇಳಿದ ರೀತಿಯಲ್ಲಿ ಅದಾಗಲಿ ಅಂತ ಹೊಸ ವರ್ಷದ ಸಂದರ್ಭದಲ್ಲಿ ಆಶಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಂತಹ ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಜೊತೆಗೆ ಶೇರ್ ಮಾಡಿ ಈ ವಿಡಿಯೋವನ್ನು, ಹೆಚ್ಚೆಚ್ಚು ಜನರಿಗೆ ಗೊತ್ತಾಗಲಿ, ಈ ಡ್ರಗ್ಸ್ ಮಾಫಿಯಾ ತೊಲಗಲಿ. ನಮಸ್ಕಾರ.